ನಮಸ್ಕಾರ, ಕಾಲೇಜ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ BM, ತೃತೀಯ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ನಗರದ MG ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 6/3/2024ರಂದು ಅಂತಿಮ ವರ್ಷದ NCC ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಮುಂದಿನ ವರದಿಯನ್ನು ಮನ್ವಿತಾ HK ರವರು ನೀಡಲಿದ್ದಾರೆ. ನಗರದ MG ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 6/3/2024ರಂದು ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಹಿರಿಯ NCC ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಲ್ ಪುನೀತ್ ಶರ್ಮಾರವರು 15 ಕರ್ನಾಟಕ ಬೆಟಾಲಿಯನ್ NCC ಇವರು ಆಗಮಿಸಿ ವಿದ್ಯಾರ್ಥಿ ಜೀವನದಲ್ಲಿ ಸಮಯ, ನಡವಳಿಕೆ, ಸಮಗ್ರತೆ ಇರಬೇಕೆಂದು ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ನುಡಿದರು. ಹಾಗೂ ಗೌರವ ಅತಿಥಿಯಾಗಿ ಹೊಳೆನರಸೀಪುರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಕ್ಯಾಪ್ಟನ್ ಕುಸುಮಾ M ರವರು ಆಗಮಿಸಿ NCC ಸರ್ಟಿಫಿಕೇಟ್ಗಳಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿ ಹೇಳಿದರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ HP ಪೂರ್ಣಿಮಾ ರವರು ವಹಿಸಿದ್ದರು. ಇವರು ಜೀವನದಲ್ಲಿ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಇರಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ NCC ವಿದ್ಯಾರ್ಥಿನಿಯರು NCC ಬಗ್ಗೆ ಅವರ ಅನುಭವಗಳನ್ನು ಹಂಚಿಕೊಂಡರು. ಗುಡ್ ಆಫ್ಟರ್ನೂನ್ ಮ್ಯಾಮ್. ಅಲ್ಲಿದಾಗ ತುಂಬ ನೆನ್ಪು ಮಾಡ್ಕೋಬೇಕು, ಅದನ್ನು ಹೇಳಬೇಕು ಇದನ್ನು ಹೇಳಬೇಕು ಅಂತ. ಬಟ್ ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಭಯ. ನಾನು NCC ಸೇರಿದಾಗ NCC ಏನು ಅಂತಲೇ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಕಾಲೇಜ್ಗಿಂತ ಬೆಸ್ಟ್ ಇರುತ್ತೆ. ಆಮೇಲೆ ಪ್ರಾಕ್ಟೀಸ್ ಚೆನ್ನಾಗೇ ಮಾಡ್ತಿದ್ದೆ. ಆಮೇಲೆ ಏನು ಇನ್ಸಿಡೆಂಟಿಂದ ಯಾವ ಕ್ಯಾಂಪ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ MC ಗಿರೀಶ್, ಅಸೋಸಿಯೇಟ್ NCC ಅಧಿಕಾರಿ ಮತ್ತು PI ಸ್ಟಾಫ್ ಹಾಗೂ NCC ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಧನ್ಯವಾದಗಳು.